ಹೇಳಿ. ನೀವು ಪ್ರವಾಸ ಮಾಡಿದ್ರೆ ಹೇಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆ. ಎರಡು ದಿನ ಆಯಿತು. ಐ ಥಿಂಕ್ ಲಾಸ್ಟ್ ವೀಕ್ ಥರ್ಸ್ಡೇ ಫ್ರೈಡೆ ಮಾಡಿದ್ದು. ವೆಡ್ನೆಸ್ಡೇ ಥರ್ಸ್ಡೇ ಮಾಡಿದ್ದು. ವೆಡ್ನೆಸ್ಡೇ ಇಲ್ಲಿ ಭದ್ರಾವತಿಯಿಂದ ಶುರುವಾಗಿ ಒಳ್ಳೆ ಒಂದು ಪಾಸಿಟಿವ್ ಸೈನ್ ಇತ್ತು. ಭದ್ರಾವತಿಯಿಂದ ಶುರು ಮಾಡಬೇಕಾದ್ರೆ ಇವರು ನಮ್ಮ ಸಂಗಮೇಶ್ವರ ಇದ್ರದ್ದು ಒಂದು ರ್ಯಾಲಿ ಮಾಡಿದರು. ತುಂಬ ಚೆನ್ನಾಗಿತ್ತು. ವೆಲ್ಕಮ್ ವಾಸ್ ಗುಡ್. ಯಾವಾಗಲೂ ಬಂದ ತಕ್ಷಣ ಒಂದು ಪಾಸಿಟಿವ್ನೆಸ್ ಇತ್ತು. ನನಗೆ ಆ್ಯಕ್ಚುಲಾಗಿ ಲಾಸ್ಟ್ ಇಲೆಕ್ಷನ್ಗೆ ಏನು ಡಿಫ್ರೆನ್ಸ್ ಕಾಣ್ತು ಅಂದರೆ, ಬಂದ ತಕ್ಷಣ ಒಂದು ಹೊಸತನ ಇತ್ತು, ಒಂದು ಕಾನ್ಫಿಡೆನ್ಸ್ ಇತ್ತು. ಅವಾಗ ಇರಬೇಕಾದ್ರೆ ಸ್ವಲ್ಪ ಏನಪ್ಪ ಇದು ಅನ್ನೋ ಥರ ಇತ್ತು. ಬಟ್ ಈ ಸಲ ಅದೇನೋ ಗೊತ್ತಿಲ್ಲ, ಜನಗಳ ಒಂದು ರಿಯಾಕ್ಷನ್ ಇರ್ಬೋದು. ಯಾಕಂದರೆ ಇದು ಎಷ್ಟು ಜನ ಸೇರ್ತಾರೆ ಅನ್ನೋದಲ್ಲ, ಎಷ್ಟು ಜನ ನೋಡ್ತಾರೆ, ಯಾವ ರೀತಿ ನೋಡ್ತಾರೆ ಅನ್ನೋದು. ಬಟ್ ಅದು ನೋಡಿದಾಗ ನಮಗೆ ಅನಿಸ್ತು ತುಂಬ ಪಾಸಿಟಿವ್ ಆಗಿದೆ ಈ ಸಲ. ಎಲ್ರಿಗೂ ಒಂದು ಬದಲಾವಣೆ ಬೇಕು ಅಂತ ಅನಿಸ್ತಾ ಇದ್ದಂಥ ಒಂದು ಭಾವನೆ ನನ್ನಲ್ಲಿ ಮೂಡ್ತು. ಅದು ಐ ಡೋಂಟ್ ನೋ, ನನಗೆ ಎಷ್ಟು ಸರಿನೋ ಕರೆಕ್ಟೋ ಗೊತ್ತಿಲ್ಲ. ಬಟ್ ಐ ಫೀಲ್ ದಟ್ ಚೇಂಜಸ್. ಅದೇ ಥರ ಶಿವಮೊಗ್ಗಕ್ಕೆ ಬಂದಾಗ ಮಾತಾಡಿದ ರೀತಿ ಇರ್ಬೋದು, ಇಲ್ಲಿ ಕಾರ್ಯಕರ್ತರೆಲ್ಲ ಬಂದಿದ್ದರು, ಎಲ್ಲರ ಜೊತೆಲಿ ಮೀಟ್ ಮಾಡಿದ್ರು. ಸೊ ಅವ್ರ ಜೊತೆ ರಿಕ್ವೆಸ್ಟ್ ಮಾಡಿದ್ರು ಥರ ವಾಟ್ ವಿ ವಾಂಟ್ ಟು ಡೂ, ವಾಟ್ ಯು ಶುಡ್ ಡೂ, ವಾಟ್ ಯು ಪೀಪಲ್ ಶುಡ್ ಡೂ, ನಾವು ಯಾತಕ್ಕೋಸ್ಕರ ಬಂದಿದ್ದೀವಿ, ಏನು ಮಾಡಬೇಕಂತಿದ್ದೀವಿ ಅಂತ. ಸಾವಿರಾರು ಕ್ವಶನ್ಗಳು ಬರುತ್ತೆ, ಅದು ಆನ್ಸರ್ ಮಾಡಬೇಕಾದ ಇವಾಗ ಆನ್ಸರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಈಗ ಜನಗಳಿಗೂ ಇದಕ್ಕೂ ಬಿಟ್ಟಿದ್ದದು. ಯಾಕಂದರೆ ನಾವು ಮಾತಾಡಿ ಅರ್ಥ ಮಾಡಿಸೋದಲ್ಲ, ಅದು ಅವ್ರಿಗೆ ಗೊತ್ತಾಗಬೇಕು. ಯಾಕಂದರೆ ಯಾತಕ್ಕೆ ನಿಲ್ತ್ಕೊತೀವಿ ಅಂದಮೇಲೆ ಮನುಷ್ಯ ನಿಂತ್ಕೋಬೇಕಾದ್ರೆ ಏನಾದ್ರು ಒಂದು ಬದಲಾವಣೆ ತರ್ಬೋದು. ನಂಬಿಕೆ ಮುಖ್ಯ. ನಮ್ಗೆ ಎಷ್ಟು ನಂಬಿಕೆ ಇದೆಯೋ ನಾವು ನಮ್ಮ ಕೆಲಸದ ಮೇಲೆ ಅಷ್ಟೇ ನಂಬಿಕೆ ಜನಗಳಿಗಿರಬೇಕು, ನಾವು ಆ ಕೆಲಸ ಮಾಡ್ತೀವ ಇಲ್ವಾ ಅಂತ.